ನಿರೋಷಾ ಆದಿ ತಿಂಡಿ ಇನ್ನೂ ರೆಡಿ ಆಗಿಲ್ಲ ಅಂತ ಬಂದ್ಯಾ? ಒಂದು 10 ನಿಮಿಷ ಕಣೋ, ರೆಡಿ ಮಾಡ್ಬಿಡ್ತೀನಿ. ನಾ ಅದಕ್ಕೆ ಬಂದಿಲ್ಲ ಕಣೆ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನಂತ ವಿಷಯ? ಕೆಲಸ ಹುಡ್ಕೋದಕ್ಕೆ ಹೋಗ್ತಿದ್ಯಾ? ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಿನಗೆ ಕೆಲಸ ಸಿಕ್ಕೇ ಸಿಗುತ್ತೆ. ನಾನು ಆ ವಿಷಯದ ಬಗ್ಗೆ ಮಾತಾಡಕ್ಕೆ ಬಂದಿಲ್ಲ, ನಮ್ಮ ಮದುವೆ ವಿಷಯ ಮಾತಾಡಕ್ಕೆ ಬಂದಿದ್ದೀನಿ. ನಾನು ಸೆಟ್ಲ್ ಆದಲ್ಲಿ ಮದುವೆ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೆ, ಅದಕ್ಕೋಸ್ಕರ ಕಾಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಏನ್ ಹೇಳ್ತಿದ್ಯೋ? ನಮ್ಮ ಮದುವೆನ ಮುಂದೆ ತಳ್ತಾ ಹೋದಷ್ಟು ಇನ್ನೂ ಜಾಸ್ತಿ ಕಾಂಪ್ಲಿಕೇಟೆಡ್ ಆಗ್ತಿದೆ. ಇವಾಗಲೇ ನೋಡು, ನಮ್ಮ ಮದುವೆಗೆ ಎಷ್ಟೆಲ್ಲ ಪ್ರಾಬ್ಲಮ್ಗಳು ಬಂದಿದೆ. ಅದಕ್ಕೆ ಇನ್ನೂ ಡಿಲೇ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಾಳೆನೇ ನಾವಿಬ್ರು ಮದುವೆ ಆಗೋಣ. ಏನಂತೀಯ? ಅಲ್ಲ ಅದಿ, ಈ ಥರ ಸಡನ್ ಆಗಿ ಹೇಳಿದ್ರೆ ನಾನು ಏನು ಅಂತ ಹೇಳೋ? ನನಗೇನು ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ? ನಿನಗೆ ನನ್ನ ಮದುವೆ ಯಾಕೆ ಇಷ್ಟ ಇಲ್ವಾ? ಏನ್ ಮಾತು ಅಂತ ಕೇಳ್ತಿದ್ಯಾ ಆದಿ? ನಿನ್ನ ಬಿಟ್ರೆ ನನಗೆ ಬೇರೆ ಲೈಫೇ ಇಲ್ಲ ಕಣೋ. ಮತ್ತೆ ಮದುವೆ ಅಂದ ತಕ್ಷಣ ಯಾಕೆ ಹಿಂದೆ ಮುಂದೆ ನೋಡ್ತಿದ್ಯಾ? ಅದು ನೀನು ಯಾವ ಮುನ್ಸೂಚನೆನೂ ಕೊಡದೆ ಮದುವೆ ವಿಷಯ ಹೇಳ್ತಿದ್ಯಲ್ಲ, ಅದಕ್ಕೆ ಮದುವೆ ಅಂದ್ರೆ ನನ್ನ ಕಡೆಯವ್ರನ್ನ ಕರಿಬೇಕು, ನಿನ್ನ ಕಡೆಯವ್ರನ್ನ ಕರಿಬೇಕು, ಛತ್ರ ಬುಕ್ ಮಾಡಬೇಕು, ಮುಹೂರ್ತ ದಿನಾಂಕ ತಿಳ್ಕೋಬೇಕು, ನನ್ನ ಫ್ರೆಂಡ್ಸ್ನ ನಿನ್ನ ಫ್ರೆಂಡ್ಸ್ನ ಕರಿಬೇಕು. ನೀನು ಹೇಳ್ದಾಗ ಮದುವೆ ಆಗ್ಬೇಕಂದ್ರೆ ನಮ್ಮ ಸಂಬಂಧಗಳು ನಮ್ಮ ಸಂಬಂಧಿಕರು ಇದ್ದಾಗ. ಆದರೆ ನಾವು ಅನಾಥರು ಹೀಗೆ ಮದುವೆ ಆಗೋದು. ನಿನಗೆ ಅಂತ ನಿಂಗೆ ಚಾಚಾ ಇದ್ದಾರೆ, ನನಗೆ ಅಂತ ನಮ್ಮಮ್ಮ ಇದ್ದಾರೆ. ಅವರಿಬ್ಬರನ್ನ ಮದುವೆ ಕರೆದ್ರೆ ಅಷ್ಟೇ ಸಾಕು. ಅದೇ ಇಷ್ಟು ಅರ್ಜೆಂಟಲ್ಲಿ ಮದುವೆ ಆಗೋದು ಬೇಕೇನೋ? ಅರ್ಜೆಂಟ್ ಅಂತ ಅಲ್ಲ ನಿರೋಷ, ಇನ್ಮೇಲೆ ನಾವಿಬ್ರು ಒಟ್ಟಿಗೆ ಇರ್ತೀವಿ ಅಂದಮೇಲೆ 4 ಜನ 4 ಥರ ಮಾತಾಡ್ತಾರೆ. ಅವ್ರಗಳ ಬಾಯಿ ಮುಚ್ಚೋಕಾದ್ರೂ ನಾವು ಮದುವೆ ಆಗಲೇಬೇಕು. ಹಾಗಾಗ್ಲಿಲ್ಲ ಅಂದ್ರೆ ನಿನಗೆ ಕೆಟ್ಟ ಹೆಸರು. ಹಾಗಾಗಕ್ಕೆ ನನಗಿಷ್ಟ ಇಲ್ಲ. ನಾಳೆ ನಾವಿಬ್ರು ಮದುವೆ ಆಗ್ತಾ ಇದೀವಿ. ನೀನು ನಿಮ್ಮ ಚಾಚನ್ ಕರಿ, ನಾನು ನಮ್ಮ ಅಮ್ಮನ ಕರಿತೀನಿ ಅಷ್ಟೇ.